ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಯಶ್ ನಟನೆಯ ಟಾಕ್ಸಿಕ್ ಮೊದಲ ಹಾಡು ರಿಲೀಸ್ ಆಗಿದೆ. ತಬಾಹಿ ಅಂದ್ರೆ ಅರ್ಥ ಏನು ಅಂತ ಹೇಳಿ ಗೊತ್ತಿದೆಯಾ? ಟಾಕ್ಸಿಕ್ ಸಿನಿಮಾದ ಮೊದಲ ಹಾಡು ಈಗಾಗಲೇ ರಿಲೀಸ್ ಆಗಿ ಸಾಕಷ್ಟು ಫೇಮಸ್ ಆಗ್ತಾ ಇದೆ. ಕಿಯಾರಾ ಅವರನ್ನ ಒಳಗೊಂಡಿರುವಂತಹ ಈ ಒಂದು ತಬಾಹಿ ರಿಲೀಸ್ ಆಗಿದ್ದು ರೊಮ್ಯಾಂಟಿಕ್ ಮೆಲೋಡಿ ಆಗಿ ಹಾಡು ಮೂಡಿ ಬಂದಿದೆ. ಹಾಡಿನ ಸಾಹಿತ್ಯ ಕೇಳಿದ್ರೆ ಇದೊಂದು ಪಕ್ಕಾ ರಾ ರೊಮ್ಯಾಂಟಿಕ್ ಹಾಡು ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಹಾಡಲ್ಲಿ ಪದೇ ಪದೇ ಕೇಳಿ ಬರುವಂತಹ ಪದ ಅಂತ ಹೇಳಿದ್ರೆ ಅದು ತಬಾಹಿ. ಹೌದು, ಯಶ್ ಸಿನಿಮಾದ ಮೊದಲ ಹಾಡಿನಲ್ಲಿ ತಬಾಹಿ ಅನ್ನುವಂತಹ ಪದವೇ ಹೈಲೈಟ್. ದರ್ಶನ್ ಅವರ ಡೆವಿಲ್ ಮೂವಿಯಲ್ಲಿ ಆಲೋ ಹೋಮರ ಅನ್ನುವಂತಹ ಪದ ಕೂಡ ಇದೇ ರೀತಿಯಾಗಿ ಫೇಮಸ್ ಆಗಿತ್ತು. ಈಗ ಟಾಕ್ಸಿಕ್ ನಲ್ಲಿ ತಬಾಹಿ ಅನ್ನುವಂತಹ ಪದ ಹೈಲೈಟ್ ಆಗಿದೆ. ಇದರ ಅರ್ಥ ಏನು ಅಂತ ನೋಡುವಂತದ್ದಾದ್ರೆ, ತಬಾಹಿ ಅನ್ನುವಂಥದ್ದು ಒಂದು ಹಿಂದಿ ಪದವಾಗಿದ್ದು ಉರ್ದು ಭಾಷೆಯಲ್ಲೂ ಕೂಡ ಈ ಪದವನ್ನ ಬಳಕೆ ಮಾಡಲಾಗುತ್ತೆ. ಈ ಪದದ ಅರ್ಥ ನಾಶ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ನಾಶ, ವಿನಾಶ ಅಥವಾ ವಿಪತ್ತು ಅನ್ನುವಂತಹ ಅರ್ಥ ಕೂಡ ಇದೆ. ನಾಶ ಎಂದು ಬಳಸುವಾಗ ಇಲ್ಲಿ ಅವಳು ಹೋದ ಮೇಲೆ ಅವನು ನಾಶವಾದನು ಅನ್ನುವಂತಹ ರೀತಿಯಲ್ಲಿ ಪ್ರೀತಿಯ ಭಾವನೆಯಲ್ಲೂ ಕೂಡ ಇದನ್ನ ಬಳಸಲಾಗುತ್ತೆ. ಸದ್ಯ ಟಾಕ್ಸಿಕ್ ಸಿನಿಮಾದ ಮೊದಲ ಹಾಡಿನಲ್ಲಿ ತಬಾಹಿ ಅನ್ನುವಂತ ಹಾಡಿದ್ದು ಟಾಕ್ಸಿಕ್ ಫ್ಯಾನ್ಸ್ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ರು. ಇದೀಗ ಸಾಕಷ್ಟು ಒಳ್ಳೆಯ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಆದ್ರೆ ಈ ಒಂದು ಹಾಡು ಬಿಡುಗಡೆಯಾದ ನಂತರ ಹಾಡಿನ ವಿಡಿಯೋ ಕೂಡ ಇರಬೇಕಾಗಿತ್ತು ಅಂತ ಹೇಳಿ ಅಭಿಮಾನಿಗಳು ಇಷ್ಟಪಡ್ತಿದ್ದಾರೆ. ತಬಾಹಿ ಹಾಡು 4 ನಿಮಿಷ 26 ಸೆಕೆಂಡ್ ನಷ್ಟಿದೆ. ಈ ಹಾಡಿನಲ್ಲಿ ಮ್ಯೂಸಿಕ್ ಅಬ್ಬರ ಕೂಡ ಜೋರಾಗಿದೆ. ವಿಶಾಲ್ ಮಿಶ್ರಾ ಗಾಯನವು ಕೂಡ ಜೋರಾಗಿರುವಂತದ್ದು ಎಲ್ಲರಿಗೂ ರೀಚ್ ಆಗುವಂತಹ ರೀತಿಯಲ್ಲಿದೆ. ಇಂತಹ ಹಾಡು ಬಹುಭಾಷೆಗಳಲ್ಲಿ ರಿಲೀಸ್ ಆಗಿದೆ. ಒಂದಷ್ಟು ವಿಡಿಯೋ ಕ್ಲಿಪ್ಗಳು ಇದ್ದಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು. ಒಂದೇ ಒಂದು ಫೋಟೋದಲ್ಲಿ ಇಡೀ ಹಾಡನ್ನ ಕೇಳಲಾಗಿದೆ ಅನ್ನುವಂಥದ್ದು ಇದೀಗ ಅಭಿಮಾನಿಗಳಲ್ಲಿ ಕೊಂಚ ಮಟ್ಟಿಗೆ ಬೇಸರವನ್ನ ತರಿಸಿದೆ. ಶೃಂಗಾರದ ಅಂಗಾರ ಸಿಡಿದೇಳೋದಕ್ಕೆ ತಬಾಹಿ ಅಂತಲೇ ಈ ಹಾಡಿನ ಪಲ್ಲವಿ ಎಂಡ್ ಆಗ್ತಾ ಇದೆ. ಈ ಹಾಡಿನ ಚರಣದಲ್ಲೂ ಕೂಡ ಆ ರೀತಿಯಾದಂತಹ ಸಾಲುಗಳಿದೆ. ತಬಾಹಿ ಅಂದ್ರೆ ಕನ್ನಡದಲ್ಲಿ ಸರ್ವನಾಶ ಅಂತಲೂ ಕೂಡ ಅರ್ಥ ಇದೆ. ಆದ್ರೆ ಪ್ರೀತಿ ಮತ್ತು ಪ್ರಣಯದಲ್ಲಿ ಸರ್ವನಾಶ ಆಗೋಣ ಬಾ ಅನ್ನುವಂತಹ ರೀತಿಯಲ್ಲಿ ಈ ಒಂದು ಹಾಡನ್ನ ಮಾಡಲಾಗಿರುವಂಥದ್ದು. ಈ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.